ನಮಸ್ಕಾರ, ಟಿವಿ ಟುಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ಬೇಗೂರಿನಲ್ಲಿ ವೈಭವದ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರಿನ ಡಿಒ ಸಿಟಿ, ಸೌತ್ ಕೌಂಟಿ ಲೇಔಟ್ ನಿವಾಸಿಗಳು ಹಾಗೂ ಬಸಾಪುರ ಗ್ರಾಮಸ್ಥರು ಒಗ್ಗೂಡಿ ಶ್ರೀರಾಮನವಮಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದ ಪ್ರಮುಖಾಂಶಗಳು: ನೇತೃತ್ವ: ಶ್ರೀರಾಮೋತ್ಸವ ಸಮಿತಿಯ ನೇತೃತ್ವವನ್ನು ಭರತ್ರಾವ್ ಮತ್ತು ತಂಡದವರು ವಹಿಸಿದ್ದರು. ಧಾರ್ಮಿಕ ವಿಧಿವಿಧಾನ: ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಕಾರ್ಯಕ್ರಮವು ಭಕ್ತಾದಿಗಳ ಮನ ಸೆಳೆಯಿತು. ಗಣ್ಯರ ಉಪಸ್ಥಿತಿ: ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಗಳು ಹಾಗೂ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪರವರು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಜನಸಾಗರ: ಸುಮಾರು 500ಕ್ಕೂ ಹೆಚ್ಚು ಸ್ಥಳೀಯ ನಿವಾಸಿಗಳು ಮತ್ತು ಭಕ್ತಾದಿಗಳು ಪಾಲ್ಗೊಂಡು ಸೀತಾರಾಮ ಕಲ್ಯಾಣೋತ್ಸವವನ್ನು ಕಣ್ತುಂಬಿಕೊಂಡು ಪುನೀತರಾದರು. ಸೇವೆ: ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ತಂಪು ಪಾನೀಯಗಳಾದ ಮಜ್ಜಿಗೆ, ಪಾನಕ ಹಾಗೂ ಭರ್ಜರಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಲಾಗಿತ್ತು. ಭರತ್ರಾವ್ ಅವರ ಮಾತುಗಳು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಸಮಿತಿಯ ಸಂಘಟಕರಾದ ಭರತ್ರಾವ್ ಅವರು ಹೀಗೆ ಹಂಚಿಕೊಂಡರು: ನಾವು ಪ್ರತಿ ವರ್ಷವೂ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶ್ರೀರಾಮನವಮಿಯನ್ನು ಆಚರಿಸುತ್ತಾ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಹಂಬಲವಿದೆ. ಆ ಸೀತಾರಾಮನು ಸರ್ವರಿಗೂ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಿ ಒಳ್ಳೆಯದನ್ನು ಇಂದಿರಾರಮಣ ಗೋವಿಂದ, ಪಾಂಡವ ಗೋವಿಂದ. ಇಮಾಂ ಕನ್ಯಾಂ ರಹಸ್ಯಾಮಿ ಭಕ್ತಾನಾಂ ಧಾರಣಾಯ ಚ. ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂಗಳಾನಿ ಭವ ಮಂಗಳ ಈ ಕಡೆ ಶ್ರೀರಾಮನಿಗೆ ಕಲ್ಯಾಣೋತ್ಸವ ಮಾಡಿದ್ದಾರೆ. ಆಯ್ತು, ಅವಾಗ ಪ್ರತಿ ವರ್ಷ ನಾವು ಮಾಡ್ತಾನೆ ಇರ್ತೀವಿ, ಪ್ರಸಾದ ತಗೊಂತ ಇರ್ತೀವಿ, ಮರೆತು ಬಿಡ್ತೀವಿ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಜೀವನ ಎಲ್ಲ ಹೋಗುತ್ತೆ. ಯಾವಾಗ ಭಕ್ತಿಯ ಸ್ಪರ್ಶ, ಜ್ಞಾನದ ಸ್ಪರ್ಶ. ಭರತ್ರಾವ್ ಅಂತ ಡಿಒ ಸಿಟಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿರ್ಲಿ, ನಾವು 3 ವರ್ಷಗಳ ಹಿಂದೆ ಏನು ಅಯೋಧ್ಯೆದು ಏನು ಹೋಟೆಲ್ ಜಜ್ಮೆಂಟ್ ಆಯ್ತೋ ಅವತ್ತಿನ ದಿನ 10,000 ದೀಪ ಅಂದ್ರೆ ಜೈ ಶ್ರೀರಾಮ್ ಅಂತ ಒಂದು ದೀಪನ ಜೋಡಿಸಿ ಅವತ್ತು ನಾವು ಆಲೋಚನೆ ಮಾಡಿದ್ವಿ, ಸಂಕಲ್ಪ ಮಾಡಿದ್ರೆ ಏನಂತಂದ್ರೆ ವರ್ಷ ಈ ಒಂದು 500 ವರ್ಷದ ಏನು ಕಷ್ಟ ನಡೀತು, ನಮ್ಮ ರಾಮನ ಪಟ್ಟಾಭಿಷೇಕ ಮಾಡಿ ಅಲ್ಲಿ ಆವಾಗ ಏನಂಗಾಗಿತ್ತೋ
ಈ 500 ವರ್ಷಕ್ಕೆ ನಾವು ರಾಮನ ತಿರ್ಗಾ ಮತ್ತೆ ಕರ್ಕೊಂಡ್ಬಂದು ಅಯೋಧ್ಯೆಗೆ ನಿಲ್ಸೋದಕ್ಕೆ 500 ವರ್ಷ ತಗೊಂತಲ್ಲ, ಇದನ್ನ ಮರಿಬಾರ್ದು. ಆ ದೃಷ್ಟಿಯಿಂದ ನಾವು ಅದನ್ನ ಮುಂದಕ್ಕೆ ತಗೊಂಡೋಗ್ಬೇಕು ಅನ್ನೋ ದೃಷ್ಟಿಯಿಂದ ಸಂಕಲ್ಪ ಮಾಡಿ ವರ್ಷ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ರಿ. ಇದು ಸೊ ಇದು ಬಂದು ನಾವು ಈ ಶ್ರೀರಾಮ ನವಮಿಗೆ ಆಸುಪಾಸು ಇರೋ ದಿನಗಳಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಅಂತ ನಡೆಸ್ಕೊಂಡ್ ಬರ್ತಾ ಇದ್ದೀರಿ. ಇದು ಪ್ರತಿ ವರ್ಷ ಈ ಟೈಮ್ಗೆ ನಡೆಯುತ್ತೆ. ಇವತ್ತಿನ ದಿನ ಏನ್ ಅನ್ನದಾನ ಮಾಡ್ಕೊಂಡಿದ್ದೀರಾ? ಇದು ಮಹಿಳೆಯರದೇ ಕಾರ್ಯಕ್ರಮ, ನಾವು ನಿಮಿತ್ತ ಮಾತ್ರ. ಅಂದ್ರೆ ಇವಾಗ ನೀವು ನನ್ನ ಅಕ್ಕಪಕ್ಕ ನೋಡ್ಬೋದು, ಇವರೆಲ್ಲ ಇಲ್ಲಿ ಏನಿದ್ದಾರೆ, ಶಿಲ್ಪ ಅಕ್ಕ ಇರ್ಬೋದು, ಪಲ್ಲವಿ ಅಕ್ಕ ಇರ್ಬೋದು, ಇಲ್ಲ ಸೌಮ್ಯ ಇರ್ಬೋದು, ಇಲ್ಲ ನಮ್ಮ ಮಹೇಶ್ವರಿ ಅಕ್ಕ ಇರ್ಬೋದು, ಇಲ್ಲ ಪ್ರತಿಯೊಂದು ಅಕ್ಕಂದ್ರು ಇಲ್ಲಿ ನಮ್ಮ ಬಡಾವಣೆಯಲ್ಲಿ ಅವರೇ ಮುಂದೆ ಹೋಗೋದು, ನಾವೆಲ್ಲ ಹಿಂದೆ ಬ್ಯಾಕ್ ಬೋನ್ ಇದ್ದಂಗೆ. ಅಂದ್ರೆ ಅವರೆಲ್ಲ ಮುಂದೆ ನಡೆಸೋದು. ಸೊ ಮಹಿಳೆಯರೇ ಮುಂದೆ ಪ್ರಧಾನವಾಗಿ ನಿಂತ್ಕೊಂಡು ಅವರೆಲ್ಲ ಅರೇಂಜ್ ಮಾಡಿ ಮಾಡುವಂತ ಕಾರ್ಯಕ್ರಮ. ಹೌದು, ಶಾಸಕರು ಕೂಡ ಈ ತರ ವಿಷಯಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅನ್ನೋದಕ್ಕಿಂತ ಇನ್ನೊಂದೇನಂತಂದ್ರೆ, ನಾನೇ ಬರ್ತೀನಿ ಈ ತರ ಕಾರ್ಯಕ್ರಮಕ್ಕೆ, ಹಿಂದುತ್ವವಾದಿಗಳು ಆಗಿದ್ದಾರೆ, ಹಾಗಂತ ಬೇರೆಯವ್ರನ್ನ ಪರಿಗಣಿಸಲ್ಲ, ಬಟ್ ಈ ತರ ವಿಷಯಗಳಲ್ಲಿ ಮುಂದೆನೂ ಇರ್ತಾರೆ ಶಾಸಕರು. ಸೊ ಆ ದೃಷ್ಟಿಯಲ್ಲಿ ಶಾಸಕರು ನಮ್ಗೆ ವರ್ಷ ಬರ್ತಾರೆ, ಇದಕ್ಕೆ ಅವರು ಪಾಲ್ಗೊಳ್ತಾರೆ. ಹೌದು, ಅಂದ್ರೆ ಏನಂತಂದ್ರೆ ನಮ್ಗೆ ಮುಂದಿನ ಪೀಳಿಗೆಗೆ ಇವಾಗ ಏನಾಗೋಗಿದೆ, ಸೀರಿಯಲ್ ಮತ್ತೆ ಮೊಬೈಲ್ ಯುಗ ಆಗ್ಬಿಟ್ಟಿದೆ. ಅಂದ್ರೆ ಸ್ವಾಮೀಜಿಗಳು ಹೇಳ್ತಾ ಇದ್ರು ಎಲ್ಲ ಸೀರಿಯಲ್ ಯುಗ ಮತ್ತೆ ಮೊಬೈಲ್ ಯುಗ ಅಂತ. ನಮ್ಮ ಪೀಳಿಗೆಗೆ ಅಂದ್ರೆ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಜಾತ್ರೆ ಅಂದ್ರೆ ಏನು, ಒಂದು ಹಬ್ಬ ಅಂದ್ರೆ ಏನು, ಹಬ್ಬ ಆಚರಣೆ ಹೆಂಗ್ ಮಾಡ್ತಾರೆ, ಎಲ್ಲರ ಜೊತೆ ಸೇರಿ ಹೆಂಗೆ ಬಾಳ್ಬೇಕು, ಅಂದ್ರೆ ಒಂದು ಮನಸ್ತಾಪಗಳಿರುತ್ತೆ, ಒಬ್ರು ಯಾರೋ ಇನ್ನೊಂದೇನೋ ಅಂತಾರೆ, ಅದು ಕೂಡಿ ಬಾಳೋದಕ್ಕೆ ಇದೆಲ್ಲ ಒಂಥರ ಪ್ಲಾಟ್ಫಾರ್ಮ್ ಅಂತಾರಲ್ಲ, ಆ ತರ ಆಗಿ ನಾವು ಪರಿವರ್ತಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ನೀವು ನೋಡ್ಬೋದು, ಅಂದ್ರೆ ನೀವ್ ಇದ್ದಿಲ್ಲ, ನಾವು ಶುರು ಮಾಡಿದಾಗ ಒಂದು 30 ಜನ, 20 ಜನ, 40 ಜನ ಫಸ್ಟ್ ಟೈಮ್ ಮಾಡಿದಾಗ, ಆಮೇಲೆ ಬರ್ತಾರೋ ಇಲ್ವೋ ಅಂತ ಅನ್ಕೊಂಡ್ರಿ, ಎಷ್ಟಿಗಾಯ್ತು. ಆಮೇಲೆ ತಿರ್ಗಿ ಈ ವರ್ಷ ಏನು ಇನ್ನೊಂದ್ ಮೆಟ್ಲಿಗೆ ಹೋದ್ರಿ, ಮನೆ ಸಂಪರ್ಕ ಮಾಡೋಣ, ಬಡಾವಣೆಯಲ್ಲಿ ಮನೆ ಸಂಪರ್ಕ ಮಾಡಿ ಎಲ್ಲರಿಗೂ ತಿಳಿಸೋಣ. ಇದು ಬಂದು ದೇವ್ರ ಕಾರ್ಯ ಒಂದು, ಅದಲ್ದ್ರೆ ನಾವೆಲ್ಲ ಸೇರಿ ಮಾಡ್ಬೇಕು, ಉತ್ಸವ ರೀತಿ ಮಾಡ್ಬೇಕು ಅನ್ನೋದು ಒಂದು ಆಲೋಚನೆಯಿಂದ ಮುಂದಕ್ಕೆ ತಗೊಂಡೋದ್ರಿ. ಸೊ ಅದರಿಂದ ನೀವು ನೋಡ್ಬೋದು, ಆಲ್ರೆಡಿ ಬಂದು ಒಂದು 500 ಸಂಖ್ಯೆ ಸೇರಿದ್ದಾರೆ ಸಂಖ್ಯೆ ದೃಷ್ಟಿಯಿಂದ. ಅದಲ್ದ್ರೆ ಎಲ್ಲರೂ ಅವ್ರ ಮನೆ ಕಾರ್ಯಕ್ರಮ ಅನ್ಕೊಂಡು ಮುತುವರ್ಜಿಯಾಗಿ ಅವ್ರವ್ರೆ ಅದನ್ನ ಒಬ್ರು ಅಂದ್ರೆ ತಿಂಡಿ ತಿನಿಸುಗಳ ಬಗ್ಗೆ ಒಂದು ಟೀಮ್ ರೆಡಿ ಆಗಿದೆ, ಈ ಆಯೋಜನೆ ದೃಷ್ಟಿಯಿಂದ ಒಂದು ಟೀಮ್ ರೆಡಿ ಆಗಿದೆ, ಮತ್ತೆ ಇಲ್ಲಿ ಪೂಜೆ ಕಾರ್ಯಕ್ರಮ ನೋಡ್ಕೊಳ್ಳೋದಕ್ಕೆ ಒಂದು ಟೀಮ್ ರೆಡಿ ಆಗಿದೆ. ಸೊ ಅದು ಅವರೇ ಮಾಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗಿರೋ ಅಂತ. ಕಟ್ಟಿ 2 ವರ್ಷ ಆಯ್ತು, ಕಟ್ಟಿ 2 ವರ್ಷ ಆಯ್ತು. ನಾವು ರಾಮನವಮಿನ ಪ್ರತಿ ವರ್ಷ ಆಚರಿಸ್ತೀವಿ. ನಾವು ಮಾಡಿದ 6ನೇ ದಿವಸ ಸೀತಾರಾಮ ಕಲ್ಯಾಣ ಮಾಡ್ತಾರೆ. ನಾವು ಮೊದಲು 2 ವರ್ಷದಿಂದಲೂ ಈ ಕಾರ್ಯಕ್ರಮ ಹಚ್ಕೊಂಡಿದೀವಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲರಿಗೂ ದೇವರು ಒಳ್ಳೆ ಮಾಡ್ಲಿ, ಶಾಂತಿ ಸೌಹಾರ್ದತೆ ಕಾಪಾಡ್ಲಿ, ಜನಗಳಿಗೆ ಈ ನಮ್ಮ ನಾಡ ಸಂಸ್ಕೃತಿ ಏನು, ದೇವರ ಮೇಲೆ ಭಕ್ತಿ ಬಾಂಧವ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಈ ದೇವಸ್ಥಾನ ಕಟ್ಟಿದೀವಿ. ಅದೇ ತರ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶನ